ಆಮಂತ್ರಣ ಮತ್ತೆ ನಿಮಂತ್ರಣ ಅಂತ. ಆಮಂತ್ರಣ ಅಂದ್ರೆ ಬಂದರೂ ಬರಬಹುದು, ಬರದೆಯೂ ಇರಬಹುದು. ಆದ್ರೆ ನಿಮಂತ್ರಣ ಹೇಳಿದ್ರೆ ಬರಲೇಬೇಕು ಅಂತ. ಅವರು ಬರದೇ ಇದ್ರೆ ಆ ಕಾರ್ಯಕ್ರಮ ಆಗುವುದೇ ಇಲ್ಲ. ಹಾಗಾಗಿ ಅಷ್ಟಮಠಾಧೀಶರು ಇಲ್ಲದೆ ಪರ್ಯಾಯ ಮಹೋತ್ಸವ ನಡೆಯುವುದೇ ಇಲ್ಲ. ಕೃಷ್ಣನ ಅರ್ಚಕರು, ಪೂಜಕರು. ಹಾಗಾಗಿ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಈಗ ಉಳಿದ ಎಲ್ಲ ಅಷ್ಟಮಠಾಧೀಶರಿಗೂ ಕೂಡ ಆಹ್ವಾನವನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಆಹ್ವಾನವನ್ನು ಮುಖತಃ ಹೇಳುವುದು ಒಂದು ಕ್ರಮ, ಆದ್ರೆ ಪತ್ರ ಮುಖೇನ ತಿಳಿಸುವುದು ಇನ್ನೊಂದು ಕ್ರಮ. ಹಿಂದಿನಿಂದಲೂ ಕೂಡ ಅಂತಹ ಒಂದು ಪತ್ರ ಸಂದೇಶವನ್ನು ರುಕ್ಮಿಣಿ ಕೊಟ್ಟಂತದ್ದು ಕೃಷ್ಣನ ವಿವಾಹದ ಸಂದರ್ಭದಲ್ಲಿ ನಾವೆಲ್ಲ ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಈ ಸಲ ಅಂತೂ ವೇದವರ್ಧನ ಶ್ರೀಪಾದರು ಹೊಸತನ್ನು ಮಾಡುವ ಬಯಕೆ ಉಳ್ಳವರು. ಹಾಗಾಗಿ ತಮ್ಮ ರಜತ ಪತ್ರದಲ್ಲಿ ಆ ಪತ್ರವನ್ನು ಇವತ್ತು ಬರೆದಿಟ್ಟಿದ್ದಾರೆ. ಪ್ರಾಯ ಅದಕ್ಕೆ ಖರ್ಚು ಸಾಮಾನ್ಯ 40,000 ಒಂದು ಪತ್ರಕ್ಕೆ ಅದು ಬೀಳ್ತಾ ಉಂಟು. ಆದರೂ ಕೂಡ ಯತಿಗಳನ್ನು ಅವರು ಮಠಕ್ಕೆ ನಮ್ಮಲ್ಲಿ ಬರಲೇಬೇಕು. 2 ವರ್ಷ ಅವರು ನಿಂತು ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಅವರದೆಲ್ಲ ಸಹಕಾರ ಬೇಕೇ ಎನ್ನುವಂಥದ್ದು ನಮ್ಮ ಶ್ರೀ ವೇದವರ್ಧನ ತೀರ್ಥರ ಅಪೇಕ್ಷೆ. ಅದನ್ನು ಈಗ ಅವರು ಅದನ್ನು ಬಿಡುಗಡೆ ಮಾಡಿ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಬೇಕು ಅಂತ ಅವರ ಹತ್ರ ಕೇಳಿಕೊಳ್ತಾ ಇದೆ.